ಟಾಕ್ಸಿಕ್ ಸಿನಿಮಾದ ಫಸ್ಟ್ ರಿವ್ಯೂ ಅನ್ನೋದು ಹೊರಗೆ ಬಂದಿದೆ. ಎಸ್, ನೀವು ಕೇಳಿಸ್ಕೊಂಡಿದ್ ನಿಜಾನೇ. ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 102ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿರೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಟಾಕ್ಸಿಕ್ ಸಿನಿಮಾದ ಫಸ್ಟ್ ರಿವ್ಯೂ ಅನ್ನೋದು ಹೊರಗೆ ಬಂದಿದೆ. ಎಸ್, ನೀವು ಕೇಳಿಸ್ಕೊಂಡಿದ್ ನಿಜಾನೇ. ಹುಮಾ ಕುರೇಶಿ ಕಡೆಯಿಂದ ರೀಸೆಂಟ್ ಇಂಟರ್ವ್ಯೂದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ 8ರಿಂದ 9 ನಿಮಿಷದ ಫುಟೇಜ್ ಅನ್ನೋದು ಇವರು ನೋಡಿದಾರಂತೆ. ಆ್ಯಂಡ್ ಅದನ್ನು ನೋಡಿದ ಮೇಲೆ ಸಿನಿಮಾ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಡೆಫಿನೆಟ್ಲಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಯಶ್ ಅವರ ಕೆರಿಯರ್ ಬಿಗ್ಗೆಸ್ಟ್ ಸಿನಿಮಾ ಇದಾಗೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡೋದು ಆದಮೇಲೆ ಐ ಆಮ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯಶ್ ಅಂತ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ. ಸೊ ಇಟ್ಸ್ ಲೈಕ್ ಎ ರಿವ್ಯೂ ಓನ್ಲಿ. ವಿಜುವಲ್ಸ್ ಟಾಪ್ ನಾಚ್ ಅಲ್ಲಿ ಇದಾವೆ. ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ನೋದು ಡೆಫಿನೆಟ್ಲಿ ಆಗೇ ಆಗುತ್ತೆ ಈ ಸಿನಿಮಾದ ಮುಖಾಂತರ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಅನಿಸಿಕೆ ಈ ರಿವ್ಯೂ ಅನ್ನೋದು ಸಾಕು ಅನ್ಸುತ್ತೆ ನಿಮ್ಮನ್ನ ಹೈಪ್ ಮಾಡಕ್ಕೆ ಇನ್ನಷ್ಟು. ಸೊ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. BRB ಬಿಲ್ಲರಂಗ ಭಾಷೆ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ಕಿಚ್ಚ ಸುದೀಪ್ ಸರ್ ಅವರು ನ್ಯೂ ಕ್ಯಾರವನ್ನ ಬಿಲ್ಡ್ ಮಾಡಿಸಿದ್ದಾರೆ. ಆ್ಯಂಡ್ ಅದನ್ನು ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಇದೊಂದು ರೀತಿ ಖುಷಿನೂ ಆಗ್ಬೋದು, ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ಚೂರು ನೋವು ಸಹ ಆಗ್ಬೋದು. ಇನ್ನಷ್ಟು ದಿನ ಕಾಯ್ಬೇಕೆ ಅಂತ. ಅದು ಏನಂದ್ರೆ, ಬಿಲ್ಲರಂಗ ಭಾಷೆ ಸಿನಿಮಾನ 2027 ಜನವರಿಯಿಂದ ಏಪ್ರಿಲ್ ಒಳಗಡೆ ರಿಲೀಸ್ ಮಾಡಬೇಕು ಅಂತ ಪ್ರೊಡ್ಯೂಸರ್ಸ್ ಏಮ್ ಮಾಡ್ತಿದಾರಂತೆ. ಅದನ್ನ ಸ್ವತಃ ಪ್ರೊಡ್ಯೂಸರ್ ಆಗಿರುವಂತಹ ಚೈತನ್ಯ ಅವರೇ ಒಂದು ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಐ ಮೀನ್ ಇದ್ರ ಬಗ್ಗೆ ಯಾರೋ ಕ್ವಶನ್ ಕೇಳ್ಬೇಕಾದ್ರೆ ಅದರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವರು ಹಾಕಿದ್ದಾರೆ. ಸೊ 2027 ಫಸ್ಟ್ ಹಾಫ್ ಅಲ್ಲಿ ಸಿನಿಮಾ ನೋಡಬಹುದು. ಇನ್ನು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಒಂದು ಕ್ಯಾಮಿಯೋ ರೋಲ್ ನ ಮಾಡ್ತಿದ್ದಾರೆ ಅಂತ ಸುದ್ದಿ ಬರ್ತಿದೆ. ಬಟ್ ಇದ್ರ ಬಗ್ಗೆ ಇನ್ನಷ್ಟು ದಿನ ಹೋದ್ಮೇಲೆ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದ್ಮೇಲೆ ಮಾತಾಡೋಣ. ಇನ್ನು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದೆ, ಒಂದು ಟೀಸರ್ ಬರ್ತಾ ಇದೆ ಅಂತ. ಸೊ ಅಫಿಷಿಯಲಿ ಡೇಟ್ ಸಹ ಹೊರಗೆ ಬಂದಿದೆ. ಜುಲೈ 3ನೇ ತಾರೀಕು ಟೀಸರ್ ಅನ್ನೋದು ಬರ್ತಾ ಇದೆ. ಸೊ ಹೇಮಂತ್ ರಾವ್ ಅವರ ಡೈರೆಕ್ಷನ್ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಆದಂತಹ ಒಂದು ಫ್ಯಾನ್ ಬೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇನ್ನು ಡಾಲಿ ಮತ್ತೆ ಶಿವಣ್ಣ ಅವರ ಫ್ಯಾನ್ ಬೇಸ್ ಏನ್ ಕಡಿಮೆ ಏನಿಲ್ಲ. ಸೊ ನೋಡುವ, ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನಷ್ಟು ಹೈಪ್ ಕ್ರಿಯೇಟ್ ಆಗುತ್ತಾ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಯಾವ ಲೆವೆಲ್ಗೆ ಹುಟ್ಟ ಹಾಕ್ಸ್ಬಹುದು ಟೀಸರ್ ಅಂತ. ಗ್ರಾಮಾಯಣ ಸಿನಿಮಾ ಸೆನ್ಸರ್ ಆಗಿದೆ, UA ಸರ್ಟಿಫಿಕೇಟ್ ನ ಪಡ್ಕೊಂಡಿದೆ. ಅಂಡ್ ಟ್ರೈಲರ್ ರಿಲೀಸ್ ಆಗಿದೆ. ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ಪಕ್ಕ ಲೋಕಲ್ ಹುಡುಗನಾಗಿ ಅಟ್ ದ ಸೇಮ್ ಟೈಮ್ ರಾ ಅಂಡ್ ಆಕ್ಷನ್ ಝೋನ್ ಅಲ್ಲಿ ಟ್ರೈಲರ್ ಕಟ್ ನ ಮಾಡಿದ್ದಾರೆ. ಸೊ ಟ್ರೈಲರ್ ನೋಡಿಲ್ಲ ಅಂದ್ರೆ ಒಮ್ಮೆ ಹೋಗಿ ನೋಡ್ಕೊ ಬನ್ನಿ. ಕರಾವಳಿ ಸಿನಿಮಾದಿಂದ ಬಾ ಕರಾವಳಿ ಅಂತ ಒಂದು ಸಾಂಗ್ ಅನ್ನೋದು ರಿಲೀಸ್ ಆಗಿದೆ. ಲಿರಿಕ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಫ್ ನೋಡಿಲ್ಲ ಅಂದ್ರೆ ಒಮ್ಮೆ ಹೋಗಿ ನೋಡ್ಕೊ ಬನ್ನಿ. ಇನ್ನು ಗಿಲ್ಲಿ ನಟ ಅವರ ಪಲಾರ್ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗಿದೆ. KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿರುವಂತಹ ಈ ಸಿನಿಮಾ. ಉಪ್ಪಿ ಅವ್ರ ಕಡೆಯಿಂದ ಒಂದು ನ್ಯೂಸ್ ಬರ್ತಿದೆ. ಅದು ಏನಂದ್ರೆ, ತಮಿಳ್ ಇಂಡಸ್ಟ್ರಿಯ ಕಾರ್ತಿಕ್ ಸುಬ್ರಾಜ್ ಅವರ ಡೈರೆಕ್ಷನ್ ಅಲ್ಲಿ ಉಪ್ಪಿ ಅವರು ನಾಯಕ ನಟನಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಒಂದು ಗಾಸಿಪ್ ಸುದ್ದಿ ಅನ್ನೋದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಬಟ್ ಸ್ವಲ್ಪ ದಿನ ತಾಳ್ಮೆಯಿಂದ ವೇಟ್ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಇಫ್ ಇನ್ ಕೇಸ್ ಆ ರೀತಿ ಏನಾದ್ರು ಇದ್ರೆ ಡೆಫಿನೆಟ್ಲಿ ನಾನೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಿಚ್ಚ ಅವರ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ನಿಮ್ಮ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಒಂಚೂರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಸ್, ದೇ ಆರ್ ಲುಕಿಂಗ್ ಫಾರ್ ಎ ನ್ಯೂ ಸ್ಟೋರೀಸ್. ನಿಮ್ಮ ಹತ್ರ ಒಂದು ಸ್ಟೋರಿ ಇದ್ರೆ, ಅಥವಾ ನೀವು ರೈಟರ್ ಆಗಿದ್ರೆ, ಅಥವಾ ನೀವು ಸ್ಟೋರಿ ಟೆಲ್ಲರ್ ಆಗಿದ್ರೆ, ಅಥವಾ ನಿಮ್ಮ ಹತ್ರ ಒಂದು ಯುನಿಕ್ ಸ್ಟೈಲ್ ಐಡಿಯಾಸ್ ಇದ್ರೆ, ಡೆಫಿನೆಟ್ಲಿ ನೀವು ನಿಮ್ಮ ಐಡಿಯಾಸ್ ನ, ನಿಮ್ಮ ಟ್ಯಾಲೆಂಟ್ ನ ಪಿಚ್ ಮಾಡಬಹುದು. ಅದು ಯಾವ ರೀತಿ ಅಂದ್ರೆ, ಅವರೇ ಸ್ವತಃ ಒಂದು ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಫಾರ್ ಮೋರ್ ಡೀಟೇಲ್ಸ್ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಅವರು ಒಂದು ಡಾಕ್ಯುಮೆಂಟ್, ಒಂದು ಡಾಕ್ದ ಒಂದು ಲಿಂಕ್ ಅನ್ನೋದು ಶೇರ್ ಮಾಡಿದ್ದಾರೆ. ಸೊ ಅದರಲ್ಲಿ ನೀವು ನಿಮ್ಮ ಸ್ಟೋರಿನ ಅಪ್ಲೋಡ್ ಮಾಡಬಹುದು. ಒಮ್ಮೆ ಚೆಕ್ ಮಾಡಿ. ಅದನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಹಾಕಿರ್ತೀನಿ. ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ನ ಪ್ರೂವ್ ಮಾಡಕ್ಕೆ ಈ ರೀತಿಯಾದಂತಹ ಆಪರ್ಚುನಿಟೀಸ್ ನ ಅವಾಗ ಯಾರಾದ್ರೂ ಕೊಡ್ತಿರ್ತಾರೆ. ಅದನ್ನ ನೀವು ಯುಟಿಲೈಸ್ ಮಾಡ್ಕೊಂಡು ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ ಜೊತೆಯಲ್ಲಿರುವಂತಹ ಸ್ನೇಹಿತರಿಗೂ ಸಹ ಈ ವಿಡಿಯೋನ ತಲುಪಿಸ್ಕೊಡಿ. ಇನ್ನು ಡಾಲಿ ಅವರ ಮದರ್ ಪ್ರಾಮಿಸ್ ಟ್ರೈಲರ್ ರಿಲೀಸ್ ಆಗಿದೆ. ಈಗಾಗಲೇ ಎಲ್ಲರೂ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಕಮಿಂಗ್ ಟು ದ ತೆಲುಗು ಇಂಡಸ್ಟ್ರಿ, ವಾರಣಾಸಿ ಮೇಜರ್ ಪೋರ್ಷನ್ ಶೂಟಿಂಗ್ ಅನ್ನೋದು ಕಂಪ್ಲೀಟೆಡ್ ಅಂತ. ಆಕ್ಷನ್ ಸೀಕ್ವೆನ್ಸಸ್ ಆರ್ ಡನ್. ಅಟ್ ಪ್ರೆಸೆಂಟ್ ಸ್ಮಾಲರ್ ಇಂಟರ್ ಕನೆಕ್ಟಿಂಗ್ ಸೀನ್ಸ್ ನ ಶೂಟ್ ಮಾಡ್ತಿದಾರಂತೆ. ಅದು ಸಹ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗಡೆ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಅನ್ನೋದು ವ್ರಾಪ್ ಮಾಡ್ತಾರಂತೆ. ಒನ್ಸ್ ಶೂಟಿಂಗ್ ವ್ರಾಪ್ ಆದ್ಮೇಲೆ ಡೆಫಿನೆಟ್ಲಿ ಬಾಬು ಫ್ಯಾನ್ಸ್ಗೆ ಪ್ರತಿ ತಿಂಗಳು ಅಪ್ಡೇಟ್ಸ್ ಅನ್ನೋದು ಬಂದೇ ಬರುತ್ತೆ. SS ರಾಜಮೌಳಿ ಅವ್ರ ಕಡೆಯಿಂದ ಈ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ನೀವು ನೋಡಿರ್ತೀರ. OG ಯೂನಿವರ್ಸ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಪ್ರೀಕ್ವೆಲ್ಲ ಅಥವಾ ಸೀಕ್ವೆಲ್ಲ ಅಂತ ಸ್ವಲ್ಪ ಕಾದ್ ನೋಡಬೇಕು. ಬಟ್ ಈಗ ತಮನ್ನ ಅವ್ರ ಕಡೆಯಿಂದ ಒಂದು OST ರಿಲೀಸ್ ಆಗಿದೆ. ಅಂಡ್ ಅದು ನಿಮ್ಗೆ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಡಾರ್ಲಿಂಗ್ ಪ್ರವಾಸ್ ಫ್ಯಾನ್ಸ್ ಈ ಸೀರೀಸ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ನಮ್ಗೆಲ್ಲ ಬಾಹುಬಲಿ ಅಂದ್ರೆ 2000 ಕೋಟಿ ಅಂಡ್ ಬಿಗ್ಗೆಸ್ಟ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಇದು ಮಾತ್ರ ಗೊತ್ತು. ಬಟ್
ಬಿಹೈಂಡ್ ದಿ ಸೀನ್ಸು ಆ 2,000 ಕೋಟಿ ಕಲೆಕ್ಷನ್ ಮಾಡಬೇಕಾದ್ರೆ ಅಥವಾ ಆ ಸಿನಿಮಾ ತಯಾರಿ ಆಗಬೇಕಾದ್ರೆ ಯಾವ ರೀತಿಯಾದಂತಹ ಕಷ್ಟಗಳು ಎದುರಾಕೊಂಡ್ರು ಆ್ಯಂಡ್ ಅವರು ಎಷ್ಟೆಲ್ಲ ಧೈರ್ಯನ ತೋರಿಸಿದ್ರು. ಐ ಮೀನ್ ಕಂಪ್ಲೀಟ್ ಟೀಮ್ ಅನ್ನೋದು ಯಾವ ರೀತಿ ಎಫರ್ಟ್ಸ್ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಸೀರೀಸ್ನ ರಿಲೀಸ್ ಮಾಡಿದ್ದಾರೆ. 4 ಎಪಿಸೋಡ್ಸ್ ಅನ್ನೋದು ಇದೆ, ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಅದನ್ನ ನೋಡಿದ ಮೇಲೆ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗುತ್ತೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಂಡ್ ಪಟ್ಟಿದ್ದಾರೆ ಅಂಡ್ ನಮ್ಮ ಮಣ್ಣಿನ ಸಿನಿಮಾಗಳನ್ನ ಎಂಟೈರ್ ಪ್ಯಾನ್ ಇಂಡಿಯಾ ತಗೊಂಡು ಹೋಗ್ಬೇಕಾದ್ರೆ ಯಾವ ರೀತಿಯಾದಂತಹ ಕಷ್ಟಗಳನ್ನ ಎದುರಾಕೊಂಡ್ರು ಪ್ರತಿಯೊಂದನ್ನು ಸಹ ಪಿನ್ ಟು ಪಿನ್ ಹೇಳಿದ್ದಾರೆ. ಅದನ್ನ ನೋಡಿದಾಗ ಡೆಫಿನೆಟ್ಲಿ ಪ್ರವಾಸ್ ಫ್ಯಾನ್ಸ್ ಖುಷಿ ಆಗೇ ಆಗ್ತೀರಾ. ನಾಟ್ ಓನ್ಲಿ ಪ್ರವಾಸ್ ಫ್ಯಾನ್ಸ್, ಐ ಥಿಂಕ್ ಪ್ರತಿಯೊಬ್ರು ನೋಡ್ಲೇಬೇಕು. ಆಸ್ ಎ ಸಿನಿ ಪ್ರೇಮಿ ಅಥವಾ ನೀವು ಸಿನಿ ಮೇಕರ್ ಆಗಿದ್ರು ಸಹ ಆ ಸೀರೀಸ್ ನ ನೋಡಿದ್ರೆ ನಿಮ್ಗೊಂದು ಚೂರು ರಿಯಲ್ ಅಂಡ್ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗೇ ಆಗುತ್ತೆ. ಐ ಮೀನ್ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಅರ್ಥ ಆಗುತ್ತೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಕಂಪ್ಲೀಟ್ ನೋಡಿದ್ಮೇಲೆ ನನ್ಗನ್ಸಿದ್ದು ಫೇಲ್ ಆದ್ರೆ ಎಂಟೈರ್ ಲೈಫ್ ಗಾನ್, ಪಾಸ್ ಆದ್ರೆ TFI ಅನ್ನೋದು ಟಾಪ್ ನಾಚ್ ಅಲ್ಲಿ ಇರುತ್ತೆ ಅಂತ ವರ್ಕ್ ಮಾಡಿದ್ದಾರೆ ಅಂತ ನನ್ಗೆ ಅನಿಸ್ತು. ನಿಮ್ಮ ಅನಿಸಿಕೆಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಜಕನ ಮ್ಯಾನ್, ಸೀರಿಯಸ್ಲಿ ವಾಟ್ ಎ ಲೆಜೆಂಡರಿ ಡೈರೆಕ್ಟರ್ ಮ್ಯಾನ್, ಸೀರಿಯಸ್ಲಿ ಹ್ಯಾಟ್ಸ್ ಅಪ್ ಟು ಜಕನ. ಸೊ ಇದಾಗಿತ್ತು ಈ ವಾರದ ಲೇಟೆಸ್ಟ್ ಅಪ್ಡೇಟ್ಸ್ ಅಂಡ್ ಪ್ರತಿಯೊಬ್ಬರು ಇಲ್ಲಿ ತನಕ ನೋಡ್ಕೊ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಅಂಡ್ ಇಫ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಪ್ರತಿ ಬುಧವಾರ ಅಂಡ್ ಭಾನುವಾರ ಸಿನಿ ಎಪಿಸೋಡ್ಸ್ ಅನ್ನೋದು ಬಂದೇ ಬರುತ್ತೆ. ಮಿಡ್ ನೈಟ್ ಅನ್ನೋದಕ್ಕಿಂತ ಅರೌಂಡ್ 11 ನೈಟಲ್ಲಿ ಬರಬಹುದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು, ಚೆನ್ನಾಗಿ ನೋಡ್ಕೊಳ್ಳಿ.